ಬೆಟ್ಟದ ತುದಿಯಾಗ ಘಟ್ಟಾದ ಎದಿಯಾಗ ಕಟ್ಟಿ ತುಗ್ಯಾಳ ಈ ನಾಡ, ಕಟ್ಟಿ ತುಗ್ಯಾಳ ಈ ನಾಡ. ನಮ್ಮವ್ವ ಕನ್ನಡದ ತಾಯಿಗೆ ಶುಭವೆನ್ನೆ, ಕನ್ನಡದ ತಾಯಿಗೆ ಶುಭವೆನ್ನೆ. ಹೊಲಗದ್ದೆ ಹಸನಾಗಿ ಬೆಳೆ ಪೈರು ಹುಲುಸಾಗಿ, ಹೊಲಗದ್ದೆ ಹಸನಾಗಿ ಬೆಳೆ ಪೈರು ಹುಲುಸಾಗಿ, ತೆನೆ ಕಟ್ಟಿ ತುಂಬಿ ಸಲುಹಾಳ, ತೆನೆ ಕಟ್ಟಿ ತುಂಬಿ ಸಲುಹಾಳ. ನಮ್ಮವ್ವ ಕನ್ನಡದ ತಾಯಿಗೆ ಶುಭವೆನ್ನೆ, ಕನ್ನಡದ ತಾಯಿಗೆ ಶುಭವೆನ್ನೆ. ಭಾರತ ಮಾತೆಯ ಹೆಮ್ಮೆಯ ಪುತ್ರಿ ಕನ್ನಡಾಂಬೆಗೆ ಶುಭ ಕೋರುತ್ತಾ ಈ ಒಂದು ವಸಂತರಾಜ ಚೈತ್ರ ರಾಣಿಯ ಆಗಮನಕ್ಕೆ ಪ್ರಕೃತಿ ತನ್ನನ್ನು ತಾನು ಹೇಗೆ ಶೃಂಗಾರ ಮಾಡ್ಕೊತದೋ ಹಾಗೆ ಕೂಡ ಇವತ್ತು ತಿಕೋಟ ಮಧುವಣಗಿತ್ತಿಯಂತೆ ಪ್ರಥಮ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿ ತಾನು ಸಿಂಗರಿಸಿಕೊಂಡಿದ್ದು ತಮ್ಮೆಲ್ಲರಿಗೂ ಸಾಕ್ಷೀಕರಿಸಿದ್ದು ತಾವು ನೋಡ್ತಾ ಇದ್ದೀರಿ. ಅಂತೆಯೇ ಈ ಒಂದು ಬಿರುಬಿಸಿಲಿನ ಬೇಗೆಯಲ್ಲೂ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಜಲಧಾರೆಯನ್ನ ಇಲ್ಲಿ ಹರಿಸಿದ್ದಾರಲ್ಲ, ಆ ಒಂದು ಸಿಂಚನದ ತಂಪಿನ ಒಂದು ಸಿಂಚನದ ಒಂದು ಆಸ್ವಾದ ಮಾಡ್ತಾ ವೇದಿಕೆಯನ್ನು ಅಲಂಕರಿಸಿದ ಶ್ರೀಗಳ ಆದಿಯಾಗಿ, ಉದ್ಘಾಟಕರ ಆದಿಯಾಗಿ, ಅಧ್ಯಕ್ಷರಾದ ಆದಿಯಾಗಿ ಎಲ್ಲರಿಗೆ ನನ್ನ ಶುಭ ನಮನಗಳು. ಹಾಗೆಯೇ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಕನ್ನಡದ ಕಣ್ಮಣಿಗಳಿಗೂ ಕೂಡ ನನ್ನ ಶುಭ ನಮನಗಳು. ಆತ್ಮೀಯರೇ, ವಿಷಯವನ್ನು ಹಂಚಿಕೊಳ್ಳುವಂಥ ಹಸಿವು ಬಹಳ ಇದೆ, ಆದರೆ ಸಮಯದ ಊಟ ಸ್ವಲ್ಪ ಖಾಲಿ ಆಗ್ತಾ ಇದೆ, ತೀರ್ತಾ ಇದೆ. ಹಾಗೆಯೇ ನಾನು ಆ ಒಂದು ಸಂದರ್ಭವನ್ನು ಅರಿತುಕೊಂಡು ಅವುಗಳನ್ನು ಪ್ರಸಾದವನ್ನಂತ ಸ್ವೀಕಾರ ಮಾಡ್ತಾ ಒಂದೇ ಎರಡು ನುಡಿ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲ ಕನ್ನಡಾಭಿಮಾನಿಗಳಲ್ಲಿ ಒಂದು ವಿನಂತಿ ಏನಂತಂದ್ರೆ, ನಾವು ಜಾಗತಿಕ ಮಟ್ಟದಲ್ಲಿ ಎಷ್ಟೊಂದು ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಹೋಗೋಕೆ ನಾವು ಇಂಗ್ಲೀಷ್ ಭಾಷೆಯ ವ್ಯಾಮೋಹೋತ್ತರ ಆಗ್ತಾ ಇದ್ದೇವೆ. ಅಂತಹ ಒಂದು ನಿಟ್ಟಿನಲ್ಲೂ ಕೂಡ ನಮ್ಮ ನಾಡು ಕಂಡ ಶ್ರೀರಾಮಚಂದ್ರ ಒಂದು ಮಾತು ಹೇಳೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಜನನಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಜನನಿ ಅಂದರೆ ನಮ್ಮ ಕನ್ನಡಾಂಬೆ, ಜನ್ಮಭೂಮಿ ಅಂದರೆ ನಮ್ಮ ಕರುನಾಡು. ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಕನ್ನಡವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ, ಯಾಕಂತಂದರೆ ಇವತ್ತ ಕನ್ನಡ ಅಳಿತಾ ಇದೆ ಏನೋ ಅಂತಹ ಒಂದು ನಿಟ್ಟಿನಲ್ಲಿ ನಾವು ಕನ್ನಡ ಭಾಷೆಯನ್ನು ಉಳಿಸ್ಕೋಬೇಕಾದ್ರೆ ಸಾಹಿತ್ಯವನ್ನು ಓದಬೇಕಾಗ್ತದ, ಅದರ ಲೇಖನಗಳನ್ನು ಕವಿತೆಗಳನ್ನು ಬರಿಬೇಕಾಗ್ತದ. ಹಾಗಾದ್ರೆ ಇಲ್ಲಿ ಕವಿತೆಗಳು ಅಥವಾ ಲೇಖನಗಳು ಹೆಂಗಿರಬೇಕು ಅಂತಂದ್ರೆ, ದುಗುಡುಗೊಂಡ ವ್ಯಕ್ತಿಗೆ ಅದು ಸಮಾಧಾನ ತರುವಂತಿರಬೇಕು, ಅದು ಧೈರ್ಯವನ್ನು ತರುವಂತಿರಬೇಕು. ಆ ಕವಿತೆಗಳಲ್ಲಿ ಲೇಖನಗಳಲ್ಲಿ ಸಂದೇಶ ಇರಬೇಕು, ಆದೇಶ ಇರಬೇಕು, ಮತ್ತು ಅದರಲ್ಲಿ ನೆಲೆ ಇರಬೇಕು, ಸೆಲೆ ಇರಬೇಕು, ಪ್ರೀತಿ ಇರಬೇಕು, ನೀತಿ ಇರಬೇಕು, ಸಮಾಜದ ಸ್ವಾಸ್ಥ್ಯವೂ ಕೂಡ ಅದರಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ಸಮಯದ ಅಭಾವ ಇರೋದರಿಂದ ನಾನು ಮುಗಿಲೆಲ್ಲ ಹರಿಯಲಿ, ನೆಲವೆಲ್ಲ ಬಿರಿಯಲಿ, ಮುಗಿಲೆಲ್ಲ ಹರಿಯಲಿ, ಬೆಂಕಿಯ ಮಳೆಯೇ ಸುರಿದಾರು, ಬೆಂಕಿಯ ಮಳೆಯೇ ಸುರಿದಾರು, ನಾಡೊಳಗ ಕನ್ನಡದ ಕಹಳೆ ಮೊಳಗಾಲಿ, ಕನ್ನಡದ ಕಹಳೆ ಮೊಳಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ.